ಮೆಡಿಕಲ್ ಟೆಸ್ಟ್ಗೆ ಹೋಗಬೇಕಾದ್ರೆ ನನಗೆ ಏನೂ ಗೊತ್ತಿಲ್ಲದೆ ಇರೋ ಕಾರಣ ಪೊಲೀಸವ್ರನ್ನ ಕೇಳ್ತೀನಿ, ಸರ್ ಒಂದು ಟವಲ್ ನಮ್ಮ ಮನೇಲಿ ಇದೆ, ಏನು ಮಾಡಬೇಕು ಸರ್ ಅಂತ ಕೇಳ್ತೀನಿ. ಒಂದು 7-8 ಸಲ ಕೇಳಿದ್ದೀನಿ. ತೊಗೊಬನ್ನಿ ಡಾಕ್ಟ್ರ್ ಕೊಡಿ ಅಂತ ಅವರೇ ಹೇಳ್ತಾರೆ. ನಾನು ಅವ್ರು ಹೇಳ್ದಂಗೆ ಕೇಳಿಕೊಂಡು ನಾನು ಡಾಕ್ಟ್ರ್ ಕೊಟ್ಟೆ. ಅವರು ವಿಕ್ಟಿಮ್ ಟವಲ್ ಅಂತ ಬರ್ಕೊಂಡಿದ್ದಾರೆ, ಅಂದರೆ ನಂದು ಅಂತ ಅಂದ್ಕೊಂಡು ಬರ್ಕೊಂಡಿದ್ದಾರೆ. ಅದಾದಮೇಲೆ ಮಹಜರು ಮಾಡೋಕ್ಕೆ ಬಂದಿದ್ದಾರೆ. 3-4 ದಿನ ಆದಮೇಲೆ ನಾನಿರೋ ಜಾಗಕ್ಕೆ ಮಹಜರು ಮಾಡೋಕ್ಕೆ ಬಂದಿದ್ದಾರೆ. ಆವಾಗ ಕೇಳ್ತಾರೆ, ಅಯ್ಯೋ ನೀವು ಟವಲ್ ಯಾಕೆ ತಂದುಕೊಟ್ರಿ? ಅವರೇ ತಂದುಕೊಡು ಅಂತ ಹೇಳ್ತಾರೆ. ಮತ್ತು ಅವರೇ ಕೇಳ್ತಾರೆ, ಇದನ್ನು ಯಾಕೆ ತಂದುಕೊಟ್ರಿ, ಇದು ಇಲ್ಲೇ ಇರಬೇಕಲ್ವಾ ಅಂತ ಅವರೇ ಹೇಳ್ತಾರೆ. ಅಲ್ಲೂ ದಾರಿ ತಪ್ಪಿಸಿದ್ರು. ಅದಾದ ನಂತರ ಸಾಕ್ಷಿಗಳನ್ನ ಕರ್ಕೊಂಡು ಬಾ ಅಂತ ಹೇಳಿದ್ರು. ಸಾಕ್ಷಿಗೆ ಅಂತ ನಾನು ಕರ್ಕೊಂಡು ಹೋಗಿದ್ದೀನಿ ಒಬ್ರನ್ನ. ನೀವು ಅವ್ರ ಪರವಾಗಿ ಇವತ್ತು ಸಾಕ್ಷಿ ಹೇಳೋಕ್ಕೆ ಅಂತ ಬಂದಿದ್ದೀರಲ್ಲ, ಸೊ ನಿಮ್ಮ ಜೈಲಿಗೆ ಹಾಕ್ತಾರೆ, ನಾಳೆ ನಿಮ್ಮ ಮಕ್ಕಳನ್ನ ಯಾರು ನೋಡ್ಕೋತಾರೆ ಅಂತ ಹೆದರಿಸಿದ್ದಾರೆ. ಅದಲ್ಲದೆ ಪದೇ ಫೋನ್ ಮಾಡಿ ಅವ್ರಿಗೆ ಟಾರ್ಚರ್ ಕೊಡ್ತಾರೆ. ಫೋನ್ ಲಿಸ್ಟನ್ನು ಕೂಡ ನಾನು ನಿಮಗೆ ಕೊಡ್ತೀನಿ, ಅವ್ರಿಗೆ ಎಷ್ಟು ಸಲ ಕಾಲ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ಹಾಗೆ ಇನ್ನೊಬ್ಬ ಸಾಕ್ಷಿಗೆ ಏನಂತ ಹೇಳಿದ್ದಾರೆ, ಅಲ್ಲ ನೀವು ಹೇಳಿದ್ದನ್ನೆಲ್ಲ ಅವ್ರು ಹೇಳ್ತಿದ್ದಾರೆ, ಹಿಂಗಾಗಿದೆ, ಈ ಥರ ಮಾಡಿದ್ದಾರೆ, ಅವ್ಳಿಗೆ ಹೊಡೆದಿರೋದು ಬಡ್ದಿರೋದು, ಅವ್ಳಿಗೇನು ದೌರ್ಜನ್ಯ ಆಗಿದೆ ನಾವು ಕಣ್ಣಾರ ನೋಡಿದ್ದೀವಿ ಅಂದರೆ, ಇಲ್ಲಮ್ಮ ಈಗ ನೀನು ಹೇಳಿದ್ಯಾ ಅಲ್ವಾ, ನಾವೇನು ಟೈಪ್ ಮಾಡ್ಕೊಡ್ತೀವಿ ಅದಕ್ಕೆ ಸೈನ್ ಮಾಡಿಕೊಟ್ಟು ಗೆದ್ದೋಗು ಅಂತ ಅವ್ರಿಗೂ ಕೂಡ ಹೆದರಿಸಿದ್ದಾರೆ. ಇದನ್ನು ಗೊತ್ತಾಗಿ ಇನ್ನೂ ಎಷ್ಟು ಸಾಕ್ಷಿಗಳಿದ್ದಾವೆ, ಅವ್ರು ಯಾರು ಸಾಕ್ಷಿ ಹೇಳೋಕ್ಕೆ ಬರ್ತಿಲ್ಲ. ಈ ಥರ ದೌರ್ಜನ್ಯ ಮಾಡಿದ್ರೆ, ಈ ಥರ ಹೆದರಿಸಿದ್ರೆ ಯಾರು ಬರ್ತಾರೆ ಸಾಕ್ಷಿ ಹೇಳೋಕ್ಕೆ? ನನಗೆ ಎಲ್ಲಿಂದ ನ್ಯಾಯ ಸಿಗುತ್ತೆ? ಮತ್ತು ಇವಾಗ ಅದೇ ವೀಕ್ ಆಗಿರೋ ಒಂದು ನಾನು ಹೇಳಿದ್ನಲ್ಲ ಸರ್ ಆವಾಗಲೇ, ಸರ್ FIR ಕಾಪಿಲಿ ಏನೂ ಇಲ್ವಲ್ಲ ಸರ್, ಇದು ನಾನು ಕೊಟ್ಟಿರೋದು ಕಂಪ್ಲೇಂಟ್ ಕಾಪಿ ಒಂದು, ನೀವು ಟೈಪ್ ಮಾಡ್ಕೊಂಡಿರೋದು ಒಂದು, ಇದರಲ್ಲಿ ಏನೂ ಇಲ್ವಲ್ಲ ಅಂದಿದ್ದಕ್ಕೆ ಅವ್ರು ಒಂದು ಮಾತು ಹೇಳಿದ್ರು, ಇದು ಇಂಪಾರ್ಟೆಂಟೇ ಅಲ್ಲ, ಇದು ಏನೂ ಅಲ್ವೇ ಅಲ್ಲ, ನೀವು 164 ಏನು ಹೇಳಿಕೆ ಕೊಡ್ತೀರಾ ಅದಷ್ಟೇ ಇಂಪಾರ್ಟೆಂಟು ಅಂತ ನನಗೆ ಹೇಳಿದ್ರು. ನನಗೆ ಗೊತ್ತಿರಲಿಲ್ವಲ್ಲ, ಹೌದೇನೋ ಅಂತ ಅಂದ್ಕೊಂಡು ನಾನು ಸುಮ್ಮನಾದೆ. ಆಮೇಲೆ ನಾನು ಒಬ್ಬರು ಲಾಯರ್ನ ಕಾಂಟ್ಯಾಕ್ಟ್ ಮಾಡಿದಾಗ ಗೊತ್ತಾಯಿತು, ಇವರು 2 FIR ಹಾಕಿದ್ದಾರೆ ಅಂತ. ಅವರಿಂದನೇ ಗೊತ್ತಾಯಿತು, ಏನಮ್ಮ ಇದು ಈ ಥರ FIR ಕಾಪಿಗೆ ಹಿಂಗೆ ಸೈನ್ ಮಾಡಿದ್ದಾನೆ. ಅವ್ರು ತುಂಬ ಬೈದರು ನನಗೆ, ನೀನು ಕಾಮನ್ ಸೆನ್ಸ್ ಇಲ್ವಾ, ಏನಿದು ಹಿಂಗಿದೆ FIR ಕಾಪಿಲಿ, ನೀನು ಕೊಟ್ಟಿರೋದು ಒಂದಾಗಿದೆ ಇದೊಂದಾಗಿದೆಯಲ್ಲ, ಹಿಂಗೆ ಅಂತೆಲ್ಲ ಬೈದರು. ಅವಾಗ ಗೊತ್ತಾಯಿತು ಮಹಾದೇವರು ನನಗೆ ಮೋಸ ಮಾಡಿದ್ದಾರೆ. ಅವ್ರು ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೋ ನಂಗೆ ದೇವರೇ ಗೊತ್ತಿಲ್ಲ, ಅವ್ರ ಜೊತೆ ಅವರಿಂದ ಮೋಸ ಆಗಿದೆ ಅಂತ ಗೊತ್ತಾಯಿತು. ಹಾಗೆ ನನಗೆ SIನ ಮೀಟ್ ಮಾಡಬೇಕು ಸರ್ ಅಂತ ಅಂದ್ಬಿಟ್ಟು ಮಹಾದೇವ ಅವ್ರಿಗೆ ಅವರೇ ನನಗೆ ಕಾಂಟ್ಯಾಕ್ಟಲ್ಲಿ ಇದ್ದಿದ್ದು ಪೊಲೀಸ್ ಸ್ಟೇಷನಿಂದ. SIನ ನನಗೆ ಮೀಟ್ ಮಾಡೋಕ್ಕೆ ಬಿಟ್ಟೇ ಇಲ್ಲ. ನಮ್ಮ ಇನ್ಸ್ಪೆಕ್ಟ್ರನ್ನ ಮೀಟ್ ಮಾಡೋಕ್ಕೆ ಬಿಟ್ಟೇ ಇಲ್ಲ ಅವ್ರು. ನಮ್ಮ ಹಾಜರು ಮಾಡಿದಾಗ ಅಷ್ಟೇ ಅವ್ರನ್ನ ನಾನು ಮೀಟ್ ಮಾಡಿರೋದು. ಆವಾಗ ಬಾ ಇವಾಗ ಬಾ, ಅವರಿಲ್ಲ ಹಂಗೆ ಸುಮ್ಮನೆ ಕರೆಸೋದು ವಾಪಸ್ ಕಳಿಸೋದು, ಈ ಥರನೇ ನನಗೆ ಅವರು ತುಂಬ ಈ ಥರ ತೊಂದರೆ ಕೊಟ್ಟಿದ್ದಾರೆ. ಸರಿ ಆಯಿತು ಅಂತ ಇನ್ನೊಂದು ಸಲ ನಾನು ಅಪ್ಡೇಟ್ ಮಾಡಿರೋ ಕಾಪಿನ ಏನೋ ಕೊಡೋಕೆ ಹೋಗಿರ್ತೀನಿ, ಒಂದು ರೆಂಟಲ್ ಅಗ್ರಿಮೆಂಟು. ಅವಾಗ ಹೇಳ್ತಾರೆ, ಅಲ್ಲ ಇದು ಸ್ಟೇ, ಇದು 100% ನಿಮ್ಮ ಕೇಸು ಸ್ಟೇ ಆಗಿ ಕ್ವ್ಯಾಶ್ ಆಗೇ ಆಗುತ್ತೆ ಅಂತ ಹೇಳ್ತಾರೆ. ಅಲ್ಲ ಸರ್, ಇದನ್ನು ಮೊದಲೇ ಹೇಳಿದರೆ ನಾನು ಮೊದಲೇ ಕಂಪ್ಲೇಂಟೇ ತೊಗೋಬಾರ್ದಾಗಿತ್ತಲ್ಲ, ನೀವು ಏನಕ್ಕೆ ಈ ಥರ ಹೇಳ್ತಾ ಇದ್ದೀರಾ ಅಂದರೆ, ಅಯ್ಯೋ ನೀನು ಎಷ್ಟು ಹಾರಾಡಿದ್ರು ಅಷ್ಟೇ 100% ಸ್ಟೇ ಕೊಡ್ತಾರೆ ಇದಕ್ಕೆ ಅಂತ ಹೇಳಿದ್ರು. ಅವತ್ತೇ ಪೊಲೀಸ್ ಸ್ಟೇಷನ್ಗೆ ಹೋಗೋದು ನಾನು ಬಿಟ್ಟೆ. ಆಮೇಲೆ ನನಗೆ ಇಲ್ಲಿ ಕ್ವಾಶ್ಕಂತ ಹೋದಾಗ ಸುಮ್ಮನೆ ಹಂಗೆ ಕಂಪ್ಲೇಂಟ್ ಕಾಪಿನ ನಾನು ಅವತ್ತು ನೋಡ್ತಾ ಇದ್ದೆ ಕೂತ್ಕೊಂಡು, ಜಡ್ಜ್ ಹತ್ರ ನೋಡಿದಾಗ, ಇದೇನು ಇದು ಪ್ರೈಮಾ ಫೇಸಿ ಬರೀ 29ನೇ ತಾರೀಕು ನಡೆದಕ್ಕೆ ಈ ಹುಡುಗಿ ಈಗ ಕಂಪ್ಲೇಂಟ್ ಕೊಟ್ಟಿತ್ತಿದೆ. ಇವ್ರುಗಳು ಕಂಪ್ಲೇಂಟ್ ಕಾಪಿನ ವೀಕ್ ಮಾಡಿದ್ದಕ್ಕೆ ತಾನೇ ಅಲ್ಲಿ ಇವತ್ತು ಕ್ವಾಶ್ಗೆ ಹೋಗಿದ್ದು. ಏನಕ್ಕೆ ಮೋಸ ಮಾಡಬೇಕಿತ್ತು ಪೊಲೀಸವರು? ಹಾಗಾಗಿ ನಾನು ನಿಮ್ಮೆಲ್ಲರ ಹತ್ರನೂ ಕೇಳ್ಕೊಳ್ಳೋದಿಷ್ಟೇ, ಪೊಲೀಸವರಿಂದ ನಿಜವಾಗ್ಲೂ ನನಗೆ ಅನ್ಯಾಯ, ಮಹಾದೇವ ಮತ್ತು ಅವ್ರಿಗೆ ಸಂಬಂಧಪಟ್ಟವರಿಂದ ನನಗೆ ನಿಜವಾಗ್ಲೂ ಅನ್ಯಾಯ ಆಗಿದೆ. ಸೊ ಅದಕ್ಕೋಸ್ಕರ ನೀವೆಲ್ಲರೂ ನಿಮ್ಮ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹಾಗೆ ಒಂದು ಮಾಧ್ಯಮದಲ್ಲಿ ಪ್ರಸಾರ ಮಾಡಿ ನನಗೆ ನಿಜವಾಗ್ಲೂ ನ್ಯಾಯ ಕೊಡಿಸ್ಬೇಕು ಅಂತ ಕೇಳ್ಕೊತೀನಿ.